ನಮಸ್ಕಾರ. ಇವತ್ತಿನ ವಿಡಿಯೋ ಕನ್ಸಾಲಿಡೇಷನ್ ಮತ್ತು ಕನ್ಸಾಲಿಡೇಷನ್ ಮತ್ತೆ ಏನಾಯಿತು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬ್ಲೂ ಚಿಪ್ಸ್ ಅಂತಂದ್ರೆ ಸ್ಟಾಕ್ಸ್ ಆಫ್ ದ ಕಂಪನೀಸ್ ಗುಡ್ ಲಾಂಗ್ ಟ್ರ್ಯಾಕ್ ರೆಕಾರ್ಡ್ ಇರುವಂತಹದ್ದು ಷೇರುಗಳಲ್ಲಿ. ಅಂದ್ರೆ ಅವುಗಳನ್ನು ನಾವು ಬಹಳ ಸೇಫ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಆದರೆ ಸೇಫ್ಟಿ ಅಂತ ಹೇಳಿದ ತಕ್ಷಣ ಪ್ರತಿ ವರ್ಷನೂ ಮೇಲಕ್ಕೆ ಹೋಗಬೇಕು, ಹೈಲಿ ಪ್ರಾಫಿಟಬಲ್ ಇರಬೇಕು ಅನ್ನುವಂಥ ರೂಲ್ಸ್ ಯಾವುದೂ ಇಲ್ಲ. ನಾವು ನೋಡಿದ ಹಾಗೆ ಹಲವಾರು ಬ್ಲೂ ಚಿಪ್ಗಳು ಹಲವಾರು ವರ್ಷ ಸ್ಟ್ಯಾಗ್ನೆಂಟ್ ಆಗಿರ್ತವೆ, ಇಲ್ಲ ಮೇಲಕ್ಕೆ ಹೋದ್ರೂ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಮೇಲಕ್ಕೆ ಹೋಗ್ತಾ ಇರ್ತವೆ. ಆದ್ದರಿಂದ ಇವತ್ತು ನಾನು ಕನ್ಸಾಲಿಡೇಷನ್ ಬಗ್ಗೆ ಮಾತಾಡ್ತಿದ್ದೇನೆ. 4 ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಬ್ಲೂ ಚಿಪ್ ಸ್ಟಾಕ್ಸ್ ಆಲ್ಮೋಸ್ಟ್ ಸ್ಟ್ಯಾಗ್ನೆಂಟ್, ಕನ್ಸಾಲಿಡೇಟಿಂಗ್ ಫಾರ್ ಮೆನಿ ಇಯರ್ಸ್ ಇನ್ ಸ್ಪೈಟ್ ಆಫ್ ಇಂಪ್ರೂವಿಂಗ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂಡ್ ಫಂಡಮೆಂಟಲ್ಸ್. ಕೆಲವು ಸತಿ ನಾವು ನೋಡ್ತೇವೆ ಆ ಪರ್ಟಿಕ್ಯುಲರ್ ಶೇರಿನ ಪ್ರಾಫಿಟ್ ಪ್ರತಿ ವರ್ಷ ಮೇಲಕ್ಕೆ ಹೋಗ್ತಾ ಇರ್ತದೆ, ಮತ್ತೆ ಟರ್ನ್ ಓವರ್ ಮೇಲಕ್ಕೆ ಹೋಗ್ತಾ ಇರ್ತದೆ. ಆದರೆ ಆ ಶೇರು ಮಾತ್ರ ಆ ನಿಂತಲ್ಲೇ ಇರ್ತದೆ, ನಿಂತ ಜಾಗದಲ್ಲೇ ಇರ್ತದೆ, ಮೇಲಕ್ಕೂ ಹೋಗೋದಿಲ್ಲ, ಕೆಳಕ್ಕೂ ಬರೋದಿಲ್ಲ. ಇದಕ್ಕೆ ನಾವು ಕನ್ಸಾಲಿಡೇಷನ್ ಅಂತ ಕರೀತೇವೆ. ಈಗ ಉದಾಹರಣೆ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ HUL, ಹಿಂದೂಸ್ತಾನ್ ಯೂನಿಲಿವರ್. ಏಪ್ರಿಲ್ 2006ಕ್ಕೆ 290, ಮೇ 2011ಲ್ಲಿ 306, ಮೇಲಕ್ಕೆ ಹೋಗೇ ಇಲ್ಲ. ಕನ್ಸಾಲಿಡೇಷನ್ 3.5 ಇಯರ್ಸ್. ಆ ಸಮಯದಲ್ಲಿ ಆ ಶೇರ್ ತಗೊಂಡವ್ರ ಕತೆ ಏನು ಅಂತ ನೀವೇ ಊಹಿಸ್ಕೋಬೇಕಾಗುತ್ತೆ. ಇವತ್ತು ಅಕ್ಟೋಬರ್ 2023ಯಲ್ಲಿ 2495. ಈಗ HUL ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಇರ್ತಾ ಇದ್ದೇನೆ ಹೋಲಿಕೆಗಾಗಿ. ಮಾರ್ಚ್ 2010ರಲ್ಲಿ ನೆಟ್ ಪ್ರಾಫಿಟ್ 2165, ಮಾರ್ಚ್ 2011ರಲ್ಲಿ 2307, ಮಾರ್ಚ್ 2012 2800 crores and it's a net profit. ಅಂದ್ರೆ ನೆಟ್ ಪ್ರಾಫಿಟ್ಗೆ ಏನು ತೊಂದರೆ ಆಗಿಲ್ಲ, ಅದೇನು ಜಾಸ್ತಿ ಮೇಲಕ್ಕೆ ಹೋಗದಿದ್ರು ಕೂಡ ಅಲ್ಲೇ ಇತ್ತು. ಆದರೆ ಟೋಟಲ್ ಸೇಲ್ಸು ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇತ್ತು. ಈಗ HUL ಸ್ಟಾಕ್ನ ರಿಟರ್ನ್ಸ್ ಹೇಳ್ತಾ ಇದ್ದೇನೆ. ಅದೇ ಪೀರಿಯಡ್ನಲ್ಲಿ 2007ರಿಂದ 2011 ಕೇವಲ 1.08%. ಆ ಟೈಮ್ನಲ್ಲಿ ತಗೊಂಡವ್ರ ಕತೆ ಏನು ಅಂತ ನೀವೇ ಕೇಳ್ಕೋಬೇಕಾಗುತ್ತೆ. 2012ರಿಂದ 2023 18.31% per annum, 2007ರಿಂದ 2023 13.17% per annum, ಮತ್ತು ಜಾನ್ವರಿ 2000 to 2023 10.52% per annum. ಅಂದರೆ ಲಾಂಗ್ ಟರ್ಮ್ನಲ್ಲಿ ಇಂತಹ ಶೇರುಗಳನ್ನು SIPನಲ್ಲಿ ಬೈ ಮಾಡಿದ್ರೆ ಜಾಸ್ತಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡೋದ್ರಿಂದ, ಅಂದರೆ ಜಾಸ್ತಿ ಅಮೌಂಟ್ ಆಫ್ ಶೇರ್ಸ್ನ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡೋದ್ರಿಂದ ಅದು ಪಾಸಿಟಿವ್ ರಿಟರ್ನ್ಸ್ ಬಂದಾಗ, ಪಾಸಿಟಿವ್ ಬ್ರೇಕ್ಔಟ್ ಆದಾಗ ಭಾರಿ ಪ್ರಾಫಿಟ್ ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ SIP ಮಾಡಿ ಅಂತಲೇ ರೆಕಮೆಂಡ್ ಮಾಡ್ತಾ ಇರೋದು. ಈಗ ಎರಡನೇ ಉದಾಹರಣೆಗೆ ಬರ್ತಾ ಇದ್ದೇನೆ. ರಿಲಯನ್ಸ್ ಇಂಡಸ್ಟ್ರೀಸ್. ಡಿಸೆಂಬರ್ 2009ರಲ್ಲಿ 490, ಜಾನ್ವರಿ 2017ರಲ್ಲಿ 490. ಕನ್ಸಾಲಿಡೇಷನ್ 7 ಲಾಂಗ್ ಇಯರ್ಸ್. ಇವತ್ತು ಅಕ್ಟೋಬರ್ 2023ಯಲ್ಲಿ 2300 ಪ್ಲಸ್ ಜಿಯೋ ಫೈನಾನ್ಷಿಯಲ್ಸ್ನ ಸೇರಿಸ್ಕೊಂಡ್ರೆ ಇನ್ನೊಂದು 214, 2514. ಈಗ ರಿಲಯನ್ಸ್ ಇಂಡಸ್ಟ್ರೀಸ್ನ ಫೈನಾನ್ಷಿಯಲ್ಸ್ನ ನಿಮ್ಮ ಮುಂದೆ ಇರ್ತೇನೆ. ಯಾವ ರೀತಿ ಮೇಲಕ್ಕೆ ಹೋಗ್ತಾ ಇದೆ ನೆಟ್ ಪ್ರಾಫಿಟ್ ಅಂತ ನೋಡಿ. ಅದೇ ಥರ ರೆವಿನ್ಯೂ ಕೂಡ ಮಾರ್ಚ್ 2010ರಲ್ಲಿ 16,236 ಕೋಟಿ, ಮಾರ್ಚ್ 2011 20,286 ಕೋಟಿ, 12 20,040 ಕೋಟಿ, 13 21,003 ಕೋಟಿ, 14 21,984 ಕೋಟಿ, 15 22,719 ಕೋಟಿ, 16ರಲ್ಲಿ ಬ್ರೇಕ್ಔಟ್ ಆಯಿತು 27,417 ಕೋಟಿ, 17ರಲ್ಲಿ 31,425 ಕೋಟಿ. ಟೋಟಲ್ ರೆವಿನ್ಯೂ 1,95,000 ಇದ್ದದ್ದು 3,03,954ಕ್ಕೆ ಮೇಲೆ ಹೋಯಿತು. ಈಗ ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕ್ ರಿಟರ್ನ್ ನಿಮಗೆ ಹೋಲಿಕೆಗಾಗಿ 2010ರಿಂದ 2016 ಕೇವಲ 0% per annum, 2017ರಿಂದ 2023 23.11% per annum, 2010ರಿಂದ 2023 13.59% per annum, ಜನವರಿ 2000ರಿಂದ 2023ವರೆಗೆ 23 ವರ್ಷ ಕಂಟಿನ್ಯೂಸ್ ಆಗಿ ಹಿಡಿದ್ರೆ ಅಂದರೆ 23.10 ಅಂತ ಇಟ್ಕೋಬೇಕಾಗ್ತದೆ. ಅಲ್ಲಿಗೆ 17.25% per annum. ಈಗ ನಾನು ಮೂರನೆಯ ಬ್ಲೂ ಚಿಪ್ ಸ್ಟಾಕಿಗೆ ಬರ್ತಾ ಇದ್ದೇನೆ. ಕನ್ಸಾಲಿಡೇಷನ್ ಆಗ್ತಾ ಇರುವಂಥದ್ದು ಆದಂಥದ್ದು ITC. ಸೆಪ್ಟೆಂಬರ್ 2013ರಲ್ಲಿ 236, ಮಾರ್ಚ್ 2022ರಲ್ಲಿ 236. ಕನ್ಸಾಲಿಡೇಷನ್ ನಡೆದದ್ದು
8 ವರ್ಷ. ಆಮೇಲೆ ಇವತ್ತು 438, 500ಕ್ಕೆ ಹೋಗಿದ್ದು ಕೆಳಗೆ ಬಂದು 438. ಈಗ ITC ಫೈನಾನ್ಷಿಯಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಾರ್ಚ್ 2013ರಲ್ಲಿ 7,704 ಕೋಟಿ, 14ರಲ್ಲಿ 9,001 ಕೋಟಿ, 15ರಲ್ಲಿ 9,779 ಕೋಟಿ, 16ರಲ್ಲಿ 9,501 ಕೋಟಿ, 17ರಲ್ಲಿ 10,477 ಕೋಟಿ, 18ರಲ್ಲಿ 11,493 ಕೋಟಿ, 19ರಲ್ಲಿ ಬ್ರೇಕ್ಔಟ್ ಆಗಲಿ ಸ್ಟಾರ್ಟ್ ಆಯಿತು 12,836 ಕೋಟಿ, 20ರಲ್ಲಿ 15,593 ಕೋಟಿ, 21ರಲ್ಲಿ 13,383 ಕೋಟಿ, 22ರಲ್ಲಿ 15,503 ಕೋಟಿ. ಹಾಗೇನೆ ಟರ್ನ್ ಓವರ್ 31,618ರಿಂದ ಆಲ್ಮೋಸ್ಟ್ ಡಬಲ್ ಆಗೋಯ್ತು 60,645 ಕೋಟಿ. ಈಗ ITC ಸ್ಟಾಕ್ ರಿಟರ್ನ್ಸ್ 2014ರಿಂದ 2021ರವರೆಗೆ 0% ಪರ್ ಆ್ಯನಮ್ ರಿಟರ್ನ್, 22ರಿಂದ 23 46.31 ಮತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟಾಕ್ ಆಗಿತ್ತು ಆ ಪೀರಿಯಡ್ ಅಲ್ಲಿ. 2014ರಿಂದ 23 ತಗೊಂಡ್ರೆ 5.87, ಜನವರಿ 2000 ಇಂದ 2023ವರೆಗೆ ಅಂದ್ರೆ 23 ವರ್ಷ 10 ತಿಂಗಳು ತಗೊಂಡ್ರೆ 14.97% ರಿಟರ್ನ್ಸ್ ಕೊಟ್ಟಿದೆ. ಈಗ ನಾನು 4ನೆಯ ಸ್ಟಾಕ್ ಬರ್ತಾ ಇದ್ದೇನೆ, ಸೆಲೆಬ್ರೇಟೆಡ್ ಸ್ಟಾಕ್ HDFC ಬ್ಯಾಂಕ್. ಡಿಸೆಂಬರ್ 2020ರಲ್ಲಿ 1,400, ಅಕ್ಟೋಬರ್ 2023ಯಲ್ಲಿ 1,523, ಆಲ್ಮೋಸ್ಟ್ ಅಲ್ಲೇ ಇದೆ. ಕನ್ಸಾಲಿಡೇಷನ್ ಪೀರಿಯಡ್ 3 ವರ್ಷ. ಈಗ HDFC ಬ್ಯಾಂಕಿನ ಫೈನಾನ್ಷಿಯಲ್ಸ್ ನೋಡಿದ್ರೆ ನೀವೇ ಗಾಬರಿ ಆಗ್ಬಿಡ್ತೀರಿ. ಮಾರ್ಚ್ 2020ರಲ್ಲಿ 27,296 ಕೋಟಿ, 21ರಲ್ಲಿ 31,857 ಕೋಟಿ, 22ರಲ್ಲಿ 38,151 ಕೋಟಿ, 23ರಲ್ಲಿ ಬಂಪರ್ 46,149 ಕೋಟಿ. ಇಷ್ಟು ಪ್ರಾಫಿಟ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಶಾಕ್ ಯಾಕೆ ಮೇಲೋಗ್ತಿಲ್ಲ ಅಂತ ಎಲ್ಲವೊಂದು ಯಕ್ಷ ಪ್ರಶ್ನೆ. ಟೋಟಲ್ ರೆವಿನ್ಯೂ ಕೂಡ 1.22 ಲ್ಯಾಕ್ಸ್ ಇಂದ 1.70 ಲ್ಯಾಕ್ಸ್ ವರೆಗೂ ಹೋಗಿದೆ. ಈಗ ರಿಟರ್ನ್ಸ್, ಸ್ಟಾಕ್ ರಿಟರ್ನ್ಸ್ ಪೀರಿಯಡ್ 2021ರಿಂದ 23 3.02% ಮಾತ್ರ. ಅದೇ ಹಳೆ ಪೀರಿಯಡ್ ತಗೊಂಡ್ರೆ ಜನವರಿ 2000 ಇಂದ 2023 ಅಂದ್ರೆ 23 ವರ್ಷ 10 ತಿಂಗಳಲ್ಲಿ 20.76% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿನೇ ನನ್ನ ಸಲಹೆ, ಕೆಲವು ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ICICI ಬ್ಯಾಂಕು, ಟೈಟನ್ ಇಂತಹ ಲೀಡಿಂಗ್ ಕಂಪನಿಗಳನ್ನು ನೀವು ಸ್ಟಡಿ ಮಾಡಿ. ಅದರಲ್ಲಿ ಕೂಡ ಒಂದಷ್ಟು ಡಲ್ ಪೀರಿಯಡ್ಸ್ ಇರ್ತವೆ, ಕನ್ಸಾಲಿಡೇಷನ್ ಪೀರಿಯಡ್ ಇರ್ತವೆ. ಅದು 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, ಇದೇ ಥರನೇ. ಈಗ ನಿಮಗೊಂದು ಕುತೂಹಲ ಇರ್ಬೋದು, ಕನ್ಸಾಲಿಡೇಷನ್ ಯಾಕಾಗುತ್ತೆ? ಒಂದು, ಯಾವುದಾದ್ರೂ ಮರ್ಜರ್ ಆಗುತ್ತೆ ಅಂತ ವೇಟಿಂಗ್ ಇದ್ರೆ, ಈಗ HDFC ಬ್ಯಾಂಕ್ನಲ್ಲಿ ಆಗಿದೆಯಲ್ಲ ಅದೇ ಥರನೇ. 2, ಹಿಂದಿನ ದಿನಗಳಲ್ಲಿ ತುಂಬಾ ರಿಟರ್ನ್ಸ್ ಬಂದ್ರೆ ಅದಾದ್ಮೇಲೆ ಕೆಲವು ವರ್ಷ ಕಂಟಿನ್ಯೂಸ್ ಆಗಿ ಕನ್ಸಾಲಿಡೇಷನ್ ಆಗುತ್ತೆ. 3, ನೆಗೆಟಿವ್ ಸೆಂಟಿಮೆಂಟ್ಸ್ ಟವರ್ಡ್ ದ ಕಂಪನಿ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಒಂದು ಗಾದೆ ಮಾತಿದೆ, ಲಾಂಗರ್ ಇಸ್ ಅ ಕನ್ಸಾಲಿಡೇಷನ್ ಆಫ್ ಎ ಸ್ಟಾಕ್, ದ ಮೋರ್ ಇಸ್ ಅ ಮೂವ್ಮೆಂಟ್ ಆಫ್ಟರ್ ಎ ಬ್ರೇಕ್ಔಟ್ ಫ್ರಮ್ ದ ರೇಂಜ್. ಬ್ರೇಕ್ಔಟ್ ಅಂದ್ರೆ ಪಾಸಿಟಿವ್ ಬ್ರೇಕ್ಔಟ್ ಇರ್ಬೋದು, ಇಲ್ಲ ನೆಗೆಟಿವ್ ಬ್ರೇಕ್ಔಟ್ ಇರ್ಬೋದು. ಆದ್ದರಿಂದ ಯಾವುದೇ ಒಂದು ಒಳ್ಳೆಯ ಸ್ಟಾಕ್ ಅನ್ನು ತಗೊಂಡಾಗಲೂ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಷೇರುಗಳನ್ನು ಕೊಂಡಾಗೂ ಕೂಡ ಈ ಕನ್ಸಾಲಿಡೇಷನ್ ಫೇಸ್ ಇರುತ್ತೆ ಅಂತ ಎಲ್ಲರ ಗಮನದಲ್ಲಿ ಇರಲಿ ಅನ್ನುವ ಕಾರಣದಿಂದ ಈ ವಿಶೇಷವಾದ ವಿಡಿಯೋವನ್ನು ಸೃಷ್ಟಿ ಮಾಡಿದ್ದೇವೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋ ನೋಡಿ, ಅದರಲ್ಲಿ ಯಾವುದಾದ್ರೂ ಷೇರು ಸದ್ಯದ ಮಟ್ಟಿಗೆ ಕನ್ಸಾಲಿಡೇಷನ್ ಆಗ್ತಾ ಇದೆಯಾ? ಆ ಷೇರಿನ ಹೆಸರನ್ನು ನೀವು ದಯವಿಟ್ಟು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.